ನಮಸ್ಕಾರ 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 ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ತಾವೆಲ್ಲರೂ ನೀಟ್ ಎಕ್ಸಾಮನ್ನು ಕಂಪ್ಲೀಟ್ ಮಾಡಿ ನಿಮ್ಮ ಪರಿಶ್ರಮದಿಂದ ರೀನೀಟ್ ಎಕ್ಸಾಮನ್ನು ಕೂಡ ಬರೆದು ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮ್ಮ ಒಂದು ವರ್ಷದ ಪ್ರಯತ್ನ ಆಗಿರ್ಬೋದು, ಎರಡನೇ ಸರಿ ನೀಟನ್ನು ಎಕ್ಸಾಮನ್ನು ಬರೆದಿರ್ತಾರೆ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ತಮ್ಮ ಮಾರ್ಕ್ಸ್ ನೋಡಿ ಅಥವಾ ಆಲ್ ಇಂಡಿಯಾ ರ್ಯಾಂಕಿಂಗನ್ನು ನೋಡಿ ಒಂದು ಸ್ವಲ್ಪ ಖುಷಿ ಆಗಿರ್ತೈತಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಸ್ಟೂಡೆಂಟಿಗೆ ನಾವು ಬಾರ್ಡರ್ ಲೈನ್ದಾಗ ಅದೇವೆ ಅಂತೇಳಿ ಅವ್ರಿಗೂ ಕೂಡ ಒಂದು ಸ್ವಲ್ಪ ಅನಿಸಿರ್ತೈತಿ, ಸರ್ ಇನ್ನೂ ನಾವು ಜಾಸ್ತಿ ಮಾರ್ಕ್ಸ್ ತಗೋಬೇಕಾಗಿತ್ತಲ್ವಾ ಅಂಥೇಳಿ ಅನಿಸಿರ್ತೈತಿ. ಇನ್ನೂ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಲಾಂಗ್ ಟರ್ಮ್ ಅಂದರೆ ಇನ್ನೊಂದು ಡ್ರಾಪ್ ತಗೋನು ಅಂತ ಯೋಚನೆನೂ ಮಾಡ್ತಿರ್ತಾರೆ. ಈಗ ನೆಕ್ಸ್ಟ್ ಏನಂದ್ರೆ ಕೌನ್ಸಿಲಿಂಗ್ ನಡೀತೈತಿ. ಯಾಕಂದ್ರೆ ಕೌನ್ಸಿಲಿಂಗ್ ನಮ್ಮ ಕ್ಯಾಟಗರಿಯಲ್ಲಿ ಯಾವ ಸೀಟ್ ಅಲಾಟ್ಮೆಂಟ್ ಆಗಿದೆ ಮತ್ತು ಈ ವರ್ಷ ನಮಗೆ ಸೀಟ್ ಸಿಗ್ಬೋದು ಇಲ್ಲೋ ಅನ್ನೋದು ಈ ಕೌನ್ಸಿಲಿಂಗ್ ಮುಖಾಂತರ ಗೊತ್ತಾಗ್ತೈತಿ. ಮತ್ತು ಫಸ್ಟಿಗೆ ಬರುವಂಥ ಕ್ವಶನ್ ಏನಂದ್ರೆ ಪೇರೆಂಟ್ಸ್ ಮೈಂಡ್ದಾಗ ಮತ್ತು ಸ್ಟೂಡೆಂಟ್ ಮೈಂಡ್ದಾಗ ಒಂದು ಕಾಮನ್ ಕ್ವಶನ್ ಬರ್ತೈತಿ. ಈ ವರ್ಷ ನಮಗೆ MBBS ಗೌರ್ಮೆಂಟ್ ಸೀಟ್ ಸಿಗ್ತೈತೋ ಮತ್ತು ಸೆಮಿ ಗೌರ್ಮೆಂಟ್ ಸೀಟ್ ಸಿಗ್ತೈತೋ ಮತ್ತು ನಮ್ಮ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ನಿಂದಿರ್ಬೋದು ಅದ್ರ ಬಗ್ಗೆ ಏನೈತಲ್ಲ ಬಹಳಷ್ಟು ಡೌಟ್ ಇರ್ತೈತಿ. ಈ ವಿಡಿಯೋ ಒಳಗೆ ಕಂಪ್ಲೀಟಾಗಿ 3A ಕ್ಯಾಟಗರಿದು ಲಾಸ್ಟ್ ಇಯರ್ 3A ಕ್ಯಾಟಗರಿ ಜನರಲ್ ಮೆರಿಟ್ ಆಗಿರ್ಬೋದು, 3A ಕ್ಯಾಟಗರಿ ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ ಆಗಿರ್ಬೋದು, 3A ಕ್ಯಾಟಗರಿ ಕನ್ನಡ ಮೀಡಿಯಂ ಕೋಟಾದಲ್ಲಿ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ ಮತ್ತು 3A ಕ್ಯಾಟಗರಿ ರೂರಲ್ ಕೋಟಾದಲ್ಲಿ ಯಾವ್ಯಾವ ಕಾಲೇಜಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಆಲ್ ಇಂಡಿಯಾ ರ್ಯಾಂಕಿಗೆ ಮತ್ತು ಈ ವರ್ಷ ಎಷ್ಟು ರ್ಯಾಂಕಿಗೆ ನಿಮ್ಮ ಸೀಟ್ ಅಲಾಟ್ಮೆಂಟ್ ಆಗ್ಬೋದು ಅನ್ನೋದು ಈ ವಿಡಿಯೋ ಕಂಪ್ಲೀಟಾಗಿ ಏನೈತಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನೈತಲ್ಲ ಕೊನೆ ಮಟ್ಟ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ಮಾರ್ಕ್ಸ್ ಎಷ್ಟು ಬಂದವು ಮತ್ತು ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟೈತೆ ಅನ್ನೋದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಓಕೆ, 3A ಕ್ಯಾಟಗರಿ ಜನರಲ್ ಮೆರಿಟಲ್ಲಿ 73,000 73,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅಲ್ ಅಮೀನ್ ಮೆಡಿಕಲ್ ಕಾಲೇಜ್ ವಿಜಯಪುರದಲ್ಲಿ. ಮತ್ತು ಈ ಕಾಲೇಜಿನ ಫೀಸು 1,60,000 ಫೀಸ್ ಇರ್ತೈತಿ. ಮತ್ತು ಥರ್ಡ್ ರೌಂಡಲ್ಲಿ 78,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೇಮ್ ಕಾಲೇಜಲ್ಲೇ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನಮ್ಮ ಕರ್ನಾಟಕದಲ್ಲಿ ಲಾಸ್ಟ್ ಇಯರ್ ನಂಬರ್ ಆಫ್ ಸೀಟ್ಸ್ ಏನೈತಲ್ಲ ಇನ್ಕ್ರೀಸು ಆಗಿ ಓಕೆ ನಮ್ಮ ಕರ್ನಾಟಕದಲ್ಲಿ ಲಾಸ್ಟ್ ಇಯರ್ 1,277 MBBS ಸೀಟ್ಸ್ ಇನ್ಕ್ರೀಸ್ ಆಗಿದ್ದು. ಅಂದ್ರೆ ಇದೇನೈತಲ್ಲ KA ಕೌನ್ಸಿಲಿಂಗ್ ಅಂದ್ರೆ ಸ್ಟೇಟ್ ಕೌನ್ಸಿಲಿಂಗ್ನಲ್ಲಿ 1,277 ಸೀಟ್ಸು ಇನ್ಕ್ರೀಸ್ ಆಗಿದ್ದು. ಮತ್ತು ಈ ವರ್ಷನೂ ಕೂಡ ನಮ್ಮ ಕರ್ನಾಟಕದಲ್ಲಿ ಸುಮಾರು 1,300 ಸೀಟ್ಸ್ ಆಲ್ರೆಡಿ NMC ಕಡೆಯಿಂದ ನೋಟಿಫಿಕೇಶನು ಬಂದೈತಿ, ಇಷ್ಟು ಸೀಟ್ ಇನ್ಕ್ರೀಸ್ ಆಗ್ತಾವತ್ ಹೇಳಿ. ಮತ್ತು ಇನ್ನೂ ಜಾಸ್ತಿ ಸೀಟ್ ಇನ್ಕ್ರೀಸ್ ಆಗೋ ಚಾನ್ಸಸ್ಸು ಇದೆ ಮತ್ತು ಒಂದು ಸ್ವಲ್ಪ ಕಟ್ ಆಫ್ ಕೂಡ ವೇರಿಯೇಷನ್ ಆಗೋ ಚಾನ್ಸಸ್ಸು ಭಾಳ ಐತಿ. ಮತ್ತು ಆಲ್ರೆಡಿ ನೋಡಿರುವಾಗೆ ಮತ್ತು ಲಾಸ್ಟ್ ಇಯರ್ ಇಷ್ಟು ಸೀಟ್ ಅದಾವೆ ಅಂದ್ರೆ ಇದ್ರೊಳಗೆ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸಿಗೆ 85% ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸಿಗೆ ಇರ್ತಾವೆ ಮತ್ತು ಇನ್ನು 15% ಆಲ್ ಇಂಡಿಯಾ ಕೋಟಾದಾಗ ಇರ್ತಾವೆ. ಇವು 1,300 ಸೀಟ್ ಒಳಗೂ ಕೂಡ ಗೌರ್ಮೆಂಟ್ ಸೀಟ್ ಕಡಿಮೆ ಇರ್ತಾವೆ. ಅಂದ್ರೆ 12 ಲಕ್ಷ 20 ಲಕ್ಷ 20 ಲ್ಯಾಕ್ ಸೀಟ್ಸ್ ಏನೈತಲ್ಲ ಬಹಳಷ್ಟು ಇರ್ತಾವೆ. ನೆಕ್ಸ್ಟ್ ನೋಡ್ಬೇಕಂದ್ರೆ ಓಕೆ 3A ಕ್ಯಾಟಗರಿ ಎಷ್ಟು ನಿಂದಿರ್ಬೋದು ಕಟ್ ಆಫ್ ಅಂದ್ರೆ ನಿಮ್ಮ ರ್ಯಾಂಕಿಂಗ್ 80,000ಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ಮತ್ತು ಈ ವರ್ಷ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಅಂತೂ ಜಾಸ್ತಿ ಐತಿ. ಮತ್ತು ಯಾರ್ದೆಲ್ಲ 80,000 ಐತಂದ್ರೆ ಅವ್ರಿಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಏನಂದ್ರೆ 3A ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಲಾಸ್ಟ್ ಇಯರ್ 90,000 ಆಲ್ ಇಂಡಿಯಾ ರ್ಯಾಂಕಿಗೆ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮಂಡ್ಯಲ್ಲಿ ಸೆಕೆಂಡ್ ರೌಂಡಿನ ಕೊನೆಯ ಸೀಟು ಅಲಾಟ್ಮೆಂಟ್ ಆಗಿತ್ತು. ಮತ್ತು ಥರ್ಡ್ ರೌಂಡಲ್ಲಿ ಸುಮಾರು 500 ಸೀಟ್ ಇನ್ಕ್ರೀಸ್ ಆದಾಗ 95,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ KBN ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗು 1 ಲ್ಯಾಕ್ ಒಳಗಡೆ ಇದ್ದರೆ ನಿಮಗೂ ಕೂಡ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಹೈದರಾಬಾದ್ ಕರ್ನಾಟಕ 3A ಕ್ಯಾಟಗರಿಯಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಬಹಳಷ್ಟಿದೆ. ನೆಕ್ಸ್ಟ್ ನೋಡುವುದಾದರೆ 3A ಕ್ಯಾಟಗರಿ ರೂರಲ್ ಲಾಸ್ಟ್ ಇಯರ್ 85,000 ಆಲ್ ಇಂಡಿಯಾ ರ್ಯಾಂಕಿಗೆ
ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು 3000 ಮಠ ಹುಬ್ಬಳ್ಳಿಯಲ್ಲಿ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಈ ಕಾಲೇಜಿನ ಫೀಸು ವರ್ಷಕ್ಕೆ 6 ಲಕ್ಷ ರೂಪಾಯಿ ಫೀಸ್ ಇರುತ್ತೆ ಮತ್ತು ಥರ್ಡ್ ರೌಂಡಲ್ಲಿ 95,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೇಮ್ ಕಾಲೇಜ್ ಏನೈತ್ಲ ಅಲಾಟ್ಮೆಂಟ್ ಆಗಿತ್ತು. ಇಲ್ಲಿ ನೋಡ್ಬೋದು 5,000 ಆಲ್ ಇಂಡಿಯಾ ರ್ಯಾಂಕ್ ಡಿಫ್ರೆನ್ಸ್ ಅನ್ನ ಕಾಣ್ಬೋದು. ಮತ್ತು ನಿಮಗೆ ಡೌಟ್ ಇರ್ತೈತಿ 1.5 ಲ್ಯಾಕ್ದ ಸೀಟ್ ಯಾವ ಅಲಾಟ್ಮೆಂಟ್ ಆಗ್ಯಾವ ಅನ್ನೋದು, ಅದನ್ನು ಕೂಡ ನೆಕ್ಸ್ಟ್ ತೋರಿಸ್ತೇನೆ. ಓಕೆ, ನೆಕ್ಸ್ಟ್ ನೋಡ್ಬೋದು ನೀವು 84,000 ಆಲ್ ಇಂಡಿಯಾ ರ್ಯಾಂಕಿಗೆ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗ್ 85,000ಕ್ಕಿಂತ ಕಡಿಮೆ ರ್ಯಾಂಕ್ ಇದ್ದರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ಮತ್ತು ನಿಮಗೇನಾರೆ ಕೌನ್ಸಿಲಿಂಗ್ ಗೈಡೆನ್ಸ್ ಆಗಿರ್ಬೋದು, ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. 1-to-1 ಗೂಗಲ್ ಮೀಟ್ ಮುಖಾಂತರ ನನ್ನ ಜೊತೆನೂ ಮಾತಾಡ್ಬೋದು. ಮತ್ತು ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ ಇದ್ರೂ ಕೂಡ ಈ RX Med Vision ಅಲ್ಲಿ ಕಂಪ್ಲೀಟ್ ಆಗಿರುವಂಥ ನಿಮಗೆ ಗೈಡೆನ್ಸ್ ಸಿಗುತ್ತೆ. ನೆಕ್ಸ್ಟ್ 3A ಕ್ಯಾಟಗರಿ ರೂರಲ್ ಹೈದರಾಬಾದ್ ಕೋಟಾದಲ್ಲಿ 88,000 ಆಲ್ ಇಂಡಿಯಾ ರ್ಯಾಂಕಿಗೆ ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗು 90,000ಕ್ಕಿಂತ ಕಡಿಮೆ ಇದ್ದರೆ ನಿಮಗೂ ಕೂಡ ಯಾದಗಿರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಈ ವಿಡಿಯೋ ಕಂಪ್ಲೀಟ್ ಓಕೆ. ನೆಕ್ಸ್ಟ್ 3A ಕ್ಯಾಟಗರಿ ಕನ್ನಡ ಮೀಡಿಯಮಲ್ಲಿ 1,18,000 ಆಲ್ ಇಂಡಿಯಾ ರ್ಯಾಂಕಿಗೆ ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗ್ 1,20,000ಕ್ಕಿಂತ ಕಡಿಮೆ ಇದ್ದರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಇದು ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಆಗಿರುತ್ತೆ. ನೆಕ್ಸ್ಟ್ 3A ಕ್ಯಾಟಗರಿ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ ಆಲ್ ಇಂಡಿಯಾ ರ್ಯಾಂಕಿಂಗ್ 1,70,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಮಹದೇವಪ್ಪ ರಾಮಪುರ ಮೆಡಿಕಲ್ ಕಾಲೇಜ್ ಕಲಬುರ್ಗಿಯಲ್ಲಿ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಇದು ಲಾಸ್ಟ್ ಇಯರ್ 2025 ಕೌನ್ಸಿಲಿಂಗ್ ನಡೆದಂಥ ಕೌನ್ಸಿಲಿಂಗ್ನಲ್ಲಿ ನಡೆದಂಥ ಕೊನೆಯ ಸೀಟ್ಗಳು ಅಲಾಟ್ಮೆಂಟ್ ಆಗಿದ್ದು ಈ ಲಿಸ್ಟ್ ಐತಿ. ನಿಮಗೂ ಕೂಡ ಅದರ ಕಂಪ್ಲೀಟ್ ಆಗಿ ವೆಬ್ಸೈಟ್ದಾಗ ಆಫಿಷಿಯಲ್ ಆಗಿ ಕಟ್ ಆಫ್ ಲಿಸ್ಟು ಇರುತ್ತೆ 2025, ಅಲ್ಲಿ ಕೂಡ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಥ್ಯಾಂಕ್ ಯು.